ಇಡೀ ಇಂಡಿಯಾನೇ ವೆಯ್ಟ್ ಮಾಡ್ತಾ ಇರುವಂಥ ಫಿಲಮ್ ಅಂತಂದರೆ ಅದು ರಾಕಿಂಗ್ ಸ್ಟಾರ್ ಯಶ್ ಅವರ ಟಾಕ್ಸಿಕ್ ಫಿಲಮ್. ಈ ಫಿಲಮ್ ಮಾರ್ಚ್ 19ಕ್ಕೆ ರಿಲೀಸ್ ಆಗಬೇಕಿತ್ತು ಅಲ್ವಾ, ಆದರೆ ಇವಾಗ ರಿಲೀಸ್ ಆಗ್ತಾ ಇಲ್ಲ. ಇದು ನೆಕ್ಸ್ಟ್ ಡೇಟ್ ಅಂದರೆ ಜೂನ್ 4ಗೆ ಪೋಸ್ಟ್ಪೋನ್ ಆಗಿದೆ ಅನ್ನೋ ಶಾಕಿಂಗ್ ನ್ಯೂಸ್ನ KVN ಸಂಸ್ಥೆಯವರು ತಮ್ಮ ಅಫಿಷಿಯಲ್ ಅಕೌಂಟಲ್ಲಿ ಇವತ್ತು ಶೇರ್ ಮಾಡ್ಕೊಂಡಿದ್ದಾರೆ. ಹಾಗಾದರೆ ಟಾಕ್ಸಿಕ್ ಫಿಲಮ್ ಯಾಕೆ ಪೋಸ್ಟ್ಪೋನ್ ಆಯಿತು? ಇದು ಇಂಟರ್ನಲ್ ಟೀಮ್ ಪ್ರಾಬ್ಲಮ್ಮಾ ಅಥವಾ ದುರಂಧರ್ ಫಿಲಮ್ನ ಟಕ್ಕರ್ ಎಫೆಕ್ಟಾ ಅಥವಾ ಬೇರೆ ಏನಾದರೂ ಇದೆಯಾ? ಎಲ್ಲನೂ ಮಾತಾಡ್ಕೊ ಬರೋಣ ಬನ್ನಿ. ಅದಕ್ಕೂ ಮುಂಚೆ ನೀವಿನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ 1000 ಮೆಂಬರ್ ಸಬ್ಸ್ಕ್ರೈಬರ್ ಟಾರ್ಗೆಟ್ ರೀಚ್ ಮಾಡೋದಕ್ಕೆ ಸಪೋರ್ಟ್ ಮಾಡಿ. ಟಾಕ್ಸಿಕ್ ಬಂದು ರಾಕಿಂಗ್ ಸ್ಟಾರ್ ಯಶ್ ಅವರ ಡ್ರೀಮ್ ಫಿಲಮ್. ಇದಕ್ಕೋಸ್ಕರ ಅವರು 4 ಇಯರ್ಸ್ ವೆಯ್ಟ್ ಮಾಡಿದ್ರು ಆ್ಯಂಡ್ ತುಂಬ ಹಾರ್ಡ್ ವರ್ಕ್ ಕೂಡ ಮಾಡಿದ್ರು. ಹೀಗಿರಬೇಕಾದ್ರೆ ಟಾಕ್ಸಿಕ್ ಫಿಲಮ್ ಪೋಸ್ಟ್ಪೋನ್ ಆಗಿದೆ. ಹಾಗಾದರೆ ಯಾಕಾಯಿತು, ಏನಾಯಿತು ಅಂತ ನೋಡಿದ್ರೆ ನಮಗೆ 3 ರೀಸನ್ ಸಿಗುತ್ತೆ. ಮೊದಲನೇದು ಏನಪ್ಪ ಅಂತಂದರೆ ಅದು ಟಾಕ್ಸಿಕ್ ಫಿಲಮ್ ಟೀಮ್ ಶೇರ್ ಮಾಡ್ಕೊಂಡಿರೋವಂಥ ವಿಷಯ. ಅದು ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಇರಾನ್, ಇರಾಕ್, ಕುವೈತ್, ಈಜಿಪ್ಟ್, ದುಬೈ, ಅರಬ್ ಆ್ಯಂಡ್ ಅಮೆರಿಕಾ ಕಂಟ್ರಿಗಳಲ್ಲಿ ಯುದ್ಧ ನಡೀತಾ ಇದೆ ಅಲ್ವಾ. ಸೊ ವೈಡ್ ರೇಂಜಲ್ಲಿ ಆಡಿಯನ್ಸ್ ಕನೆಕ್ಟ್ ಆಗೋದಕ್ಕಾಗಲ್ಲ ಆ್ಯಂಡ್ ಈ ಯುದ್ಧದ ಟೈಮಲ್ಲಿ ಫಿಲಮ್ ರಿಲೀಸ್ ಆದರೆ ಟಾಕ್ಸಿಕ್ ಟೀಮ್ಗೆ ಲಾಸ್ ಆಗುತ್ತೆ ಅಂತ ಹೇಳಿ ಈ ಸಿಚುವೇಶನ್ ಡೌನ್ ಆಗಲಿ ಅಂತ ಫಿಲಮ್ನ 4th ಜೂನ್ಗೆ ಪೋಸ್ಟ್ಪೋನ್ ಮಾಡಿದ್ದಾರೆ ಅಂತ ಹೇಳ್ಕೊಂಡಿದೆ. ಎರಡನೆಯ ಫ್ಯಾಕ್ಟ್ ಏನು ಅಂದರೆ ನನಗೆ ಇಲ್ಲಿ ಬೇರೆನೇ ಸೆನ್ಸ್ ಆಗ್ತಾ ಇದೆ. ಅದೇನು ಅಂತಂದರೆ ನೀವು ಥಿಂಕ್ ಮಾಡಿ, ಇದೇ KVN ಸಂಸ್ಥೆಯವರು ತಮಿಳ್ ಆ್ಯಕ್ಟರ್ ವಿಜಯ್ ಅವರ ಜನನಾಯಕನ್ ಫಿಲಮ್ಗೂ ಹೀಗೆ ಮಾಡಿದರು. ಡೇಟ್, ಟೈಮ್, ಟ್ರೈಲರ್, ಈವೆಂಟ್ಸ್ ಎಲ್ಲ ಮಾಡಿ ಸೆನ್ಸಾರ್ ಸರ್ಟಿಫಿಕೇಟ್ ಇಲ್ಲದೆ ಲಾಸ್ಟ್ ಮೂಮೆಂಟಲ್ಲಿ ರೆಸ್ಟ್ ಮಾಡಿ ವಿಜಯ್ ಅವರ ಲಾಸ್ಟ್ ಫಿಲಮ್ಗೆ ಆ್ಯಂಡ್ ಫ್ಯಾನ್ಸ್ಗೆ ಬೇಜಾರು ಮಾಡಿದ್ರು ಅಲ್ವಾ. ದ ಸೇಮ್ ಇಲ್ಲೂ ಕೂಡ ಇದೇ KVN ಸಂಸ್ಥೆಯವರು ಟಾಕ್ಸಿಕ್ ಫಿಲಮ್ಗೆ ಬೇಕಾಗಿರುವಂಥ ಪ್ರಿಕಾಷನ್ಸ್ನ ರೆಡಿ ಮಾಡ್ಕೊಳ್ದೆ ಹೀಗೆ ಯಶ್ ಅವರ ಟಾಕ್ಸಿಕ್ ಫಿಲಮ್ಗೂ ಎಫೆಕ್ಟ್ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಮೂರನೆಯ ಫ್ಯಾಕ್ಟ್ ಏನು ಅಂದರೆ ಅದು ಟಾಕ್ಸಿಕ್ ಟೀಮ್ ಆರ್ KVN ಸಂಸ್ಥೆ ಮಾಡ್ಕೊಂಡಿರುವಂಥ ಮಿಸ್ಟೇಕ್. ಆ್ಯಕ್ಚುಲಿ KVN ಸಂಸ್ಥೆಯವರು ಹೇಳ್ಕೊಂಡಿರೋ ಹಾಗೆ ಇದು ಮಿಡಲ್ ಈಸ್ಟ್ ಪ್ರಾಬ್ಲಮ್ ಇಂದ ಅಂತ. ಆದರೆ ನೀವೇ ಅಬ್ಸರ್ವ್ ಮಾಡಿ, ಲಾಸ್ಟ್ ಫ್ಯೂ ಡೇಸಿಂದ ರಿಲೀಸ್ ಆಗ್ತಾ ಇರುವಂಥ ಟಾಕ್ಸಿಕ್ ಪೋಸ್ಟರಲ್ಲಿ ಇಂಗ್ಲೀಷ್ ವರ್ಷನ್ ಮೆನ್ಷನ್ ಆಗ್ತಾ ಇರಲಿಲ್ಲ ಆ್ಯಂಡ್ ಇವ್ರು ಶೇರ್ ಮಾಡಿರೋ ಡೀಟೇಲ್ಸಲ್ಲಿ ಟಾಕ್ಸಿಕ್ ಬಂದು ಕನ್ನಡ ಆ್ಯಂಡ್ ಇಂಗ್ಲೀಷ್ ವರ್ಷನಲ್ಲಿ ಫಿಲಮ್ ಮಾಡಿದ್ದಾರೆ ಅಂತ. ಸೊ ಇಂಗ್ಲೀಷ್ ವರ್ಷನಲ್ಲಿ ಇರುವಂಥ ಪ್ರಾಬ್ಲಮ್ನ ಇವರು ಸಾಲ್ವ್ ಮಾಡ್ಕೊಳ್ಳೋದಕ್ಕೆ ಮಿಡಲ್ ಈಸ್ಟ್ ಇಶ್ಯೂ ಅಂತ ಹೇಳಿ ಪೋಸ್ಟ್ಪೋನ್ ಮಾಡ್ಕೊಂಡಿದ್ದಾರೆ ಅಂತ ಅನಿಸ್ತಾ ಇದೆ. ಇನ್ನು ದುರಂಧರ್ PRs ಆ್ಯಂಡ್ ಟಾಕ್ಸಿಕ್ ಹೇಟರ್ಸ್ ಹೇಳ್ತಾ ಇರೋ ಹಾಗೆ ಟಾಕ್ಸಿಕ್ ಫಿಲಮ್ ದುರಂಧರ್ ಪಾರ್ಟ್ 2 ಫಿಲಮ್ಗೆ ಎದುರುಕೊಂಡು ಪೋಸ್ಟ್ಪೋನ್ ಆಗಿಲ್ಲ. ಇದು ಕೇವಲ KVN ಸಂಸ್ಥೆ ಆ್ಯಂಡ್ ಫಿಲಮ್ನ ಇಂಟರ್ನಲ್ ಮಿಸ್ಟೇಕಿಂದ ಪೋಸ್ಟ್ಪೋನ್ ಆಗಿದೆ ಅಷ್ಟೇ, ಬೇರೆ ಯಾವುದೇ ರೀಸನ್ ಅಲ್ಲ. ಫೈನಲಿ ನಾನು ಹೇಳೋದು, ಯಶ್ ಅವರ ಟಾಕ್ಸಿಕ್ ಫಿಲಮ್ ಪೋಸ್ಟ್ಪೋನ್ ಆಗಿದ್ದು ಮಾತ್ರ ಫ್ಯಾನ್ಸ್ಗೆ ತುಂಬ ಬೇಜಾರಾಗಿರುವಂಥ ವಿಷಯ. ಹಾಗೆ ಟಾಕ್ಸಿಕ್ 4th ಜೂನ್ಗೆ ಇದೇ ಥರ ತನ್ನ ಹವಾನ ಮೇಂಟೈನ್ ಮಾಡುತ್ತಾ ಕಾದು ನೋಡಬೇಕು. ಮತ್ತು ಟಾಕ್ಸಿಕ್ ಪೋಸ್ಟ್ಪೋನ್ ಆಗೋಕ್ಕೆ KVN ಸಂಸ್ಥೆ ಕಾರಣನಾ ಆರ್ ಮಿಡಲ್ ಈಸ್ಟ್ ಇಶ್ಯೂ ಕಾರಣನಾ ಅಥವಾ ದುರಂಧರ್ ಫಿಲಮ್ನ ಪ್ರಮೋಷನ್ಸ್ ಕಾರಣನಾ ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೀನಿ. ಇನ್ನು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಮತ್ತಷ್ಟು ಫಿಲಮ್ ರಿಲೇಟೆಡ್ ಅಪ್ಡೇಟ್ಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್.